ಕೊಡೋ ಹಣ್ಣಲ್ಲ ಕೆಳಗಡೆ ಬಿಟ್ರೆ ಹಂಗೆ ತಗೊಂಡು ದಾಳಿಂಬೆ ಐತೆ, ಅದು ಸೇಫ್ ಐತೆ ರೀ, ಆಮೇಲೆ ಮೋಸಂಬಿ ಐತೆ, ಆಮೇಲೆ ಅಂಗೂರ ಐತೆ. ಆಮೇಲೆ ಮತ್ತೆ ಚಿಕನ್ ಗಿಕನ್ ಊಟ ಮಾಡ್ತೀರಿ ಅಂದ್ರೆ ನಾವು ಟಿಫಿನ್ ತಗೊಬರ್ತೀರಿ 11 ಗಂಟೆಗೆ ನಾವು. ಸಾಕು ಇದ್ರಾಗ ಮೋಸಂಬಿ ಐತೆ ನೋಡಿ. ಹಿಂದಿರ್ಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನಗಿಷ್ಟ, ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು, ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಭರತ್ ನಗರಕ್ಕೆ ಹೋಗಿ ಬಂದೆ. ಇದು ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಯಾರೂ ಕಳಿಸಿಲ್ಲ ನನ್ನ, ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ಭರತ್ ನಗರಕ್ಕೆ, ಇವಾಗಲೂ ಬಂದಿದ್ದೀನಿ. ನಿನ್ನ ರಾತ್ರಿ ಬಂದಿದ್ದೀನಿ, ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ, ಇವಾಗ ಬಂದಿದ್ದೀನಿ. ಮಾತಾಡ್ಕೊಂಡು ಮಾತೇನಾಡೋದು ಬೇಡ, ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ. ನಮ್ಗೆ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ, ನಾವು ಸೇರ್ತೀವಿ, ಅಲ್ಲಿ ತಗೊಬಂದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಒಯ್ದು ಇನ್ನೊಂದು ಶಿಫ್ಟ್ ಮಾಡಿ. ಯಾಕೆ ಅದು ನಾವು ಮಾತಾಡಬೇಕು, ಎಷ್ಟು ದಿನ ಅಂತ ಬಿಡೋಣ, ನಾವು ಹೋಗಿ ಮಾತಾಡ್ಬೇಕು. ಇವಾಗ ಹತ್ರ ಅಲ್ಲಿ ಆಧಾರ್ ಕಾರ್ಡ್, ನಮ್ಮ ಆಧಾರ್ ಕಾರ್ಡು ಇದು ಮಾಡಿಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು, ಬೆಂಗಳೂರಲ್ಲಿ ಹೇಳಿದ್ದು. ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀವಿ. ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ, ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ. ನಾನು ನೋಡಬೇಕು ಅಂತ, ನನ್ನ ನೋಡಬೇಕು ಅಂತ. ಅವ್ರು ಇಲ್ಲ, ಇವಾಗ ಬಂದಿಲ್ಲ. ಹಣ್ಣದು ಅಲ್ಲಿ ತಗೊಂಬಂದಿದ್ದೀನಿ, ಕೊಟ್ಬಿಟ್ಟು ಹೋಗ್ತೀನಿ ಅವ್ರ ಒಳಗಡೆಗೆ ಆಯ್ತಾ. ಅಲ್ಲಮ್ಮ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ನನ್ನ ಹೆಸರು ಲಕ್ಷ್ಮಿ. ಅಲ್ಲ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ಬೆಂಗಳೂರು ಸರ್ ಬಿಡು ಅಂದರೆ ಅವರು ಇದೇ ಕತೆ ಹೇಳಿದ್ರೆ, ನಿಮ್ಮ ಅವ್ರ ರಿಲೇಷನ್ ಬರಬೇಕು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ತಗೊಂಬಮ್ಮ, ಬಿಡ್ತೀನಿ ಒಳಗಡೆ, ದರ್ಶನ್ ಹತ್ರ ಬಿಡ್ತೀನಿ ಅಂದರು. ನಾನು ಅಂದೆ ಬರ್ತೀನಿ, ಆಧಾರ್ ಕಾರ್ಡ್ ತಗೊಂಬರ್ತೀನಿ, ಮನೆಯಲ್ಲ ಐತೆ ಅಂತ ಹೇಳಿದ್ದೆ. ನಾನು ಎಲ್ಲರಿಗೂ ಬಿಡ್ತವ್ರೆ, ಒಬ್ಬೊಬ್ರು ದಿನ ಒಬ್ಬೊಬ್ರನ್ನ ಅಂದರು. ಆಯಿತು ಸರಿ, ಒಬ್ಬೊಬ್ರನ್ನೇ ಬಿಟ್ಕೊಬರ್ತೀನಿ, ಆವತ್ತಿನ ಮರುದಿನೇ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ. ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರಂದ್ರೆ ಅವರು ಅಲ್ಲಿ ಸಿಟಿನವ್ರು ಇಲ್ಲಿ ಬರಬೇಕು, ಇಲ್ಲಿರೋರು ಅಲ್ಲಿಗೆ ಹೋಗಬೇಕು, ಅದನ್ನೇ ರೂಲ್ಸು.